ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಬಲವಾಗ್ತಾ ಇದೆ. ಪಾಕಿಸ್ತಾನದ 8 ಸೇನಾ ನೆಲೆಗಳನ್ನು ಇಲ್ಲಿ ತನಕ ನಾವು ಉಡಿಸ್ ಮಾಡಿದ್ದೀವಿ. 8 ಸೇನಾ ನೆಲೆಗಳು: ರಫೀಕಿ, ಮುರಿದ್, ಸುಕೂರ್, ಸಿಯಾಲ್ಕೋಟ್, ಚಾಕ್ಲಾ, ರಹೀಮ್ ಯಾರ್ ಖಾನ್, ಪರ್ಸೂರ್ ಇವೆಲ್ಲ ಏರ್ಬೇಸ್ಗಳು. ಚೂನಿಯಾ ಸೇನಾ ನೆಲೆಗಳ ಮೇಲೆ ಭಾರತ ದಾಳಿಯನ್ನು ಮಾಡಿದೆ. ಸೇನಾ ನೆಲೆಗಳು ಅಂದರೆ ಅದರಲ್ಲಿ ಅಗಾಧವಾದ ಶಸ್ತ್ರಾಸ್ತ್ರಗಳು, ಸೈನಿಕರು ಎಲ್ಲ ಇರ್ತಾರೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರ, ಫೈಟರ್ ಜೆಟ್ಟನ್ನು ಬಳಸಿ ನಾವು ಅದನ್ನು ಹೊಡೆದಿದ್ದೀವಿ. ಪಾಕ್ನ ರಾಡಾರ್ ಸಿಸ್ಟಮ್, ಕಮಾಂಡ್ ಸೆಂಟರ್ಗಳನ್ನು ಧ್ವಂಸಗೊಳಿಸಿದ್ದೀವಿ. ಇದನ್ನೆಲ್ಲವನ್ನು ಕೂಡ ಅಧಿಕೃತವಾಗಿ ಸೇನೆಗೆ ಹೇಳಿರ್ತಕ್ಕಂಥ ಮಾಹಿತಿ. 8 ಸೇನಾ ನೆಲೆಗಳನ್ನು ಉಡೀಸ್ ಮಾಡಿದ್ದೀವಿ. ಆ ಸೇನಾ ನೆಲೆಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ದೊಡ್ಡ ಲಾಸು. ನೀವಲ್ಲಿ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಯಾವ ಯಾವ ಸೇನಾ ನೆಲೆಗಳನ್ನು ನಾವು ಉಡೀಸ್ ಮಾಡಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದೆ ನೋಡಿ. ಯಾವ್ಯಾವ ಊರು ಅಂತಕ್ಕಂಥದ್ದನ್ನು ಕೂಡ ನಾವು ಅಲ್ಲಿ ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ. ಇಲ್ಲಿ ತನಕ ನಾನು ಹೇಳಿದ್ನಲ್ಲ, 8 ಸೇನಾ ನೆಲೆಗಳು ಇದೇನೆ. ಒಂದು ಸೇನಾ ನೆಲೆಯನ್ನು ಕಳ್ಕೊಂಡ್ರೆ ಅತಿ ದೊಡ್ಡ ಲಾಸ್ ಒಂದು ರಾಷ್ಟ್ರಕ್ಕೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಲ್ಲ, ನೀವು ಅಬ್ಸರ್ವ್ ಮಾಡಿ ನೋಡಿ. ನಾವು ನಮ್ಮ ಭಾಗದಿಂದ ನಿಂತು, ನಮ್ಮ ವಾಯುನೆಲೆಯಲ್ಲಿ ನಿಂತು ಟಾರ್ಗೆಟ್ ಮಾಡಿ ಮೊನ್ನೆ ಆಪರೇಷನ್ ಸಿಂಧೂರದಿಂದ ಇದನ್ನು ಮಾಡಿದ್ವಲ್ಲ, ಏನು ಉಗ್ರ ನೆಲೆಗಳನ್ನ ಹೊಡೆದ್ವಲ್ಲ, ಅದೇ ಥರ ಟಾರ್ಗೆಟ್ ಮಾಡಿ ಸೇನಾ ನೆಲೆಗಳನ್ನೇ ಹೊಡೆದಿದ್ದೀವಿ. ಟಾರ್ಗೆಟ್ ಮಾಡಿ ಸೇನಾ ನೆಲೆಗಳನ್ನೇ ಹೊಡೆದಿರ್ತಕ್ಕಂಥದ್ದು, ಧ್ವಂಸಗೊಳಿಸಿದ್ದೀವಿ. ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ನಾವು ಸಿವಿಲಿಯನ್ಸನ್ನು ಮುಟ್ಟಿಲ್ಲ, ನಾಗರಿಕರಿಗೆ ತೊಂದರೆ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥವ್ರಿಗೆ ನಾವು ಸೇನೆಯ ಜೊತೆ ಹೋರಾಡ್ತಾ ಇದ್ದೀವಿ, ಅವರು ನಮ್ಮ ನಾಗರಿಕರ ವಿರುದ್ಧ ಹೋರಾಡ್ತಾ ಇದ್ದಾರೆ, ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸನೇ ಅದು. ನಾವು ಯಾವ ಸಿವಿಲಿಯನ್ಸನ್ನು ಹೊಡಿತಾ ಇಲ್ಲ. ಈಗಷ್ಟೇ ನನ್ನ ಕೊಲಿಗ್ ಉರಿಯಿಂದ ರಿಪೋರ್ಟ್ ಮಾಡಿದ್ರಲ್ಲ, ಆ ಮನೆ ನೋಡಿ ಹೆಂಗಾಗಿದೆ ಪಾಪ. ಇಡೀ ಮನೆನೇ ಧ್ವಂಸ ಆಗಿದೆ. ಬಟ್ ನಾವು ಹೊಡೆದಿರೋದು ಕೇವಲ ಸೇನಾ ನೆಲೆಗಳು. ಸೈನಿಕರು ಮತ್ತು ಶಸ್ತ್ರಾಸ್ತ್ರಗಳು ಅಪಾರ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಿರ್ತಾರಲ್ಲಿ, ಅದನ್ನು ಟಾರ್ಗೆಟ್ ಮಾಡಿ ಹೊಡಿಬೇಕು. ಅದು ಯುದ್ಧ ನೀತಿ. ಶತ್ರು ರಾಷ್ಟ್ರದ ಸೈನ್ಯದ ಕೈ ಕಾಲು ಕತ್ತರಿಸಬೇಕು, ಮೊದಲು ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡಬೇಕು. ಅದನ್ನೇ ನಾವು ಮಾಡ್ತಾ ಇರೋದು. ಪಾಕಿಸ್ತಾನದ ರಾಡಾರ್ ಸೆಂಟರ್, ಕಮಾಂಡ್ ಸೆಂಟರ್ ಇದನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ. ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹೊಡೆದಿದ್ದೀವಿ. ಆದರೆ ಅವ್ರ ಕೈಲಿ ಅದು ಯಾವುದನ್ನು ಮಾಡೋಕ್ಕಾಗ್ತಿಲ್ಲ. ಅವ್ರೇನು ಮಾಡ್ತಾರೆ, ಶೆಲ್ ದಾಳಿ ಮಾಡ್ತಾರೆ, ದೂರದಲ್ಲಿ ಕೂತ್ಕೊಂಡು ನಾಗರಿಕರನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಸಿವಿಲಿಯನ್ಸನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ರಫೀಕಿ ನೋಡ್ತಾ ಇದ್ದೀರಾ, ಮುರಿದ್, ಸುಕೂರ್, ಸಿಯಾಲ್ಕೋಟ್, ಚಾಕ್ಲಾ, ರಹೀಮ್ ಯಾರ್ ಖಾನ್, ಪರ್ಸೂರ್ ಎಲ್ಲ ಸೇನಾ ನೆಲೆಗಳು ಮತ್ತು ಚೂನಿಯಾ ಇಷ್ಟು ನೀವು ನೋಡ್ತಾ ಇದ್ದೀರಲ್ಲ ಮ್ಯಾಪ್ನಲ್ಲಿ. ಆರೆಂಜ್ ಕಲರ್ನಲ್ಲಿರ್ತಕ್ಕಂಥದ್ದು ಇಂಡಿಯಾ, ಗ್ರೀನ್ನಲ್ಲಿರ್ತಕ್ಕಂಥದ್ದು ಪಾಕಿಸ್ತಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಇಲ್ಲಿ ತನಕ ಒಟ್ಟು 8 ಸೇನಾ ನೆಲೆಗಳನ್ನು ನಮ್ಮ ಸೈನ್ಯದವರು ಧ್ವಂಸ ಮಾಡಿದ್ದಾರೆ. ಒಂದು ಸೇನಾ ನೆಲೆಯನ್ನು ಕಳ್ಕೊಳ್ತಕ್ಕಂಥದ್ದು ದೊಡ್ಡ ಲಾಸು ಒಂದು ರಾಷ್ಟ್ರಕ್ಕೆ. ಈಗ 8 ಸೇನಾ ನೆಲೆಗಳು ಉಡೀಸಾಗಿದೆಯಲ್ಲ, ಇದು ಪಾಕಿಸ್ತಾನದ ಮೇಲೆ ಎಷ್ಟು ದೊಡ್ಡ ಪರಿಣಾಮವನ್ನು ಬೀರಿದೆ ಅಂತ? ಪ್ರಮುಖವಾಗಿ ಭಾರತ ಟಾರ್ಗೆಟ್ ಮಾಡಿರುವಂಥದ್ದು ಕೂಡ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ. ಅದರಲ್ಲಿಯೂ ಕೂಡ ಅಲ್ಲಿ ಒಂದಿಷ್ಟು ಯಾವ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ, ಅಲ್ಲಿ ಪ್ರಮುಖ ಸಾರಿಗೆ ವ್ಯವಸ್ಥೆ ಅಂದರೆ ಭಾರತದ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಯುದ್ಧ ವಿಮಾನಗಳನ್ನು, ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳಂತಹ ಫೈಟರ್ ಜೆಟ್ಗಳನ್ನು ಆಯಾ ವಾಯುನೆಲೆಗಳ ಮೇಲೆ ಅಂದರೆ ಅಲ್ಲಿ ಇರಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿದ್ದು. ಪ್ರಮುಖವಾಗಿ ನೂರ್ ಖಾನ್ ವಾಯುನೆಲೆ ಮೇಲೆ ಭಾರತ ದಾಳಿ ಮಾಡಿದೆ. ಅಲ್ಲೇ ಯಾಕೆ ದಾಳಿ ಮಾಡಿದೆ ಅಂತಂದರೆ ಅದಕ್ಕೊಂದು ಕಾರಣವೂ ಕೂಡ ಇದೆ. ರಾವಲ್ಪಿಂಡಿಯ ನೂರ್ ಖಾನ್ ಏನು ವಾಯುನೆಲೆ ಇದೆ, ಈ ಒಂದು ಏರ್ ಬೇಸ್ನಲ್ಲಿ ಸಾಕಷ್ಟು ಯುದ್ಧ ವಿಮಾನಗಳು ಆ ಒಂದು ಏರ್ ಬೇಸ್ನಲ್ಲೇ ಇತ್ತು. ಸೊ ಆ ಒಂದು ಏರ್ ಬೇಸ್ನಿಂದ ನೇರವಾಗಿ ಭಾರತದ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅದರ ಜೊತೆಗೆ ಅಲ್ಲಿ ಪಾಕಿಸ್ತಾನದ VIP ಗಳು ಜೊತೆಗೆ ಒಂದಿಷ್ಟು ಜನಪ್ರತಿನಿಧಿಗಳಿಗೆ ವ್ಯವಸ್ಥೆಗಳನ್ನು ಕಲ್ಪಿಸುವಂತಹ ಒಂದಿಷ್ಟು ಸ್ಪೆಷಲ್ ಫ್ಲೈಟ್ಗಳು ಕೂಡ ಅಲ್ಲಿದ್ವು. ಸೊ ಹಾಗಾಗಿ ಅದು ಪಾಕಿಸ್ತಾನದ ಸೇನಾ ಪ್ರಧಾನ ಕಚೇರಿಯ ಸಮೀಪವೇ ಇದೆ ಈ ಒಂದು ಏರ್ ಬೇಸು. ಸೊ ಹಾಗಾಗಿ ರಾಜತಾಂತ್ರಿಕೆಯ ವಿಚಾರದಲ್ಲಿ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಆ ಒಂದು ವಾಯುನೆಲೆ ಮೇಲೆ ಕೂಡ ಭಾರತ ದಾಳಿ ಮಾಡಿದೆ. ಸುಮಾರು ಈವರೆಗೆ ಪಾಕಿಸ್ತಾನದ 5 ಏರ್ ಬೇಸ್ಗಳ ಮೇಲೆ ಭಾರತ ದಾಳಿ ಮಾಡಿದೆ. ಈ ಮೂಲಕವಾಗಿ ಪಾಕಿಸ್ತಾನದ ಮಿಲಿಟರಿ ಕ್ಯಾಂಪ್ ಅಥವಾ ಮಿಲಿಟರಿ ನೆಲೆಗಳನ್ನು ಸಂಪೂರ್ಣವಾಗಿ
ಧ್ವಂಸ ಮಾಡುವಂತಹ ನೆಲಸಮ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಆ ಒಂದು ಪ್ರಯತ್ನಕ್ಕೆ ಯಶಸ್ಸು ಕೂಡ ಸಿಗ್ತಾ ಇದೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ದಿಕ್ಕು ತೋಚದಂತಾಗಿದೆ. ಮುಂದೇನು ಮಾಡಬೇಕು ಅನ್ನುವಂಥದ್ದು ಕೂಡ ದಿಕ್ಕು ತೋಚ್ತಾ ಇಲ್ಲ. ಇದು ಈ ಒಂದು ಏರ್ ಬೇಸ್ ಏನಿದಾವಲ್ಲ, ಇಸ್ಲಾಮಾಬಾದ್ ಮತ್ತೆ ಪ್ರಮುಖ ನಗರಗಳೇನಿದಾವೆ ಆ ಒಂದು ನಗರಗಳಿಂದ ತುಂಬಾ ಸಮೀಪ ವ್ಯಾಪ್ತಿ ಇರುವಂತಹ ಏರ್ ಬೇಸ್ಗಳು. ಸೊ ನೇರವಾಗಿ ಆ ಒಂದು ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಭಾರತ ಕೂಡ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಈಗಾಗಲೇ ಮುರಿದು ಮತ್ತು ಶಾರ್ಕೋಟ್ ಏರ್ ಬೇಸ್ ಜೊತೆಗೆ ಈ ಒಂದು ಏರ್ ಬೇಸ್ ಬೇರೆ ಇನ್ನೂ 3 ಏರ್ ಬೇಸ್ಗಳ ಮೇಲೆ ಕೂಡ ನಿರಂತರ ದಾಳಿಯನ್ನು ನಡೆಸೋದರ ಮೂಲಕವಾಗಿ ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಯನ್ನು ತಗ್ಗಿಸುವಂಥದ್ದು ಮತ್ತು ಮಿಲಿಟರಿ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಕಾರ್ಯಾಚರಣೆಯನ್ನು ಕೂಡ ಭಾರತೀಯ ಸೇನೆಯಿಂದ ನಿರಂತರವಾಗಿ ನಡೀತಾ ಇದೆ. ಅದಾಗಿಯೂ ಕೂಡ ಬೇರೆ ಬೇರೆ ಭಾಗಗಳಿಂದ ನಿರಂತರವಾಗಿ ಮತ್ತೆ ಅಗೇನ್ ಭಾರತದ ಗಡಿ ಭಾಗಗಳ ಮೂಲಕವಾಗಿ ಅಲ್ಲಿ ದಾಳಿ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಈಗ ಒಂದು ಭಾರತದ್ದು ಸ್ಪಷ್ಟ ನಿರ್ಧಾರ ಮತ್ತು ಗುರಿ ಏನು ಅಂತ ಹೇಳಿದರೆ ಪಾಕಿಸ್ತಾನದ ಏರ್ ಬೇಸ್ಗಳನ್ನು ನಾಶ ಮಾಡುವಂಥದ್ದು. ಆ ಏರ್ ಬೇಸ್ಗಳಲ್ಲೇ ಕ್ಷಿಪಣಿಗಳನ್ನು ಸಂಗ್ರಹ ಮಾಡುವಂಥದ್ದು ಅಥವಾ ಫೈಟರ್ ಜೆಟ್ಗಳನ್ನು ಏನು ಸ್ಟೋರೇಜ್ ಮಾಡುವ ಅಂದರೆ ಆ ಭಾಗದಲ್ಲಿ